ನಮ್ಮಲ್ಲಿ ಒಂದು ಫೀಲ್ ಮಾಡೋ ಒಂದು ಡೈಮೆನ್ಷನ್ ಇದೆ ಅಂತ ತುಂಬ ಜನಕ್ಕೆ ಗೊತ್ತೇ ಇಲ್ಲ. ಬರೀ ಡೂಯಿಂಗ್ ಡೈಮೆನ್ಷನಲ್ಲೇ ಇದ್ದರೆ ಅವ್ರಿಗೆ ಗೊತ್ತಾಗೋದೇ ಇಲ್ಲ. ಒಂದು ಫೀಲ್ ಮಾಡೋ ಡೈಮೆನ್ಷನ್ ಇದೆ ನಮ್ಮಲ್ಲಿ. ಅದರಲ್ಲಿ ವೈಬ್ರೇಷನ್ಸ್ ಗೊತ್ತಾಗುತ್ತೆ. ನಮ್ಮ ಎಮೋಷನ್ಸ್ ಏನಿದೆ ನಮ್ಮಲ್ಲಿ, ಅದರ ವೈಬ್ರೇಷನ್ಸ್ ನಮಗೆ ಗೊತ್ತಾಗುತ್ತೆ ಆ ಫೀಲ್ ಮಾಡೋದ್ರಲ್ಲಿ. ಯಾರು ಏನೇ ಒಳ್ಳೆ ಮಾತಾಡಬಹುದು, ಅವರು ಏನೇ ಅವರು ಬಿಹೇವಿಯರ್ ತುಂಬ ನ್ಯಾಯ ವಿನಯ ಎಲ್ಲ ದಯೆ ಎಲ್ಲ ತೋರಿಸ್ಬೋದು. ಆದರೆ ಅವರ ಫೀಲಿಂಗ್ ಬೇರೆ ಇದ್ದರೆ, ಅದು ಬರೀ ಹೊರಗಡೆ ನಡವಳಿಕೆ ಆಗಿದ್ದರೆ ಚೆನ್ನಾಗಿ ಗೊತ್ತಾಗುತ್ತೆ ವೈಬ್ರೇಷನ್ನು ಫೀಲ್ ಆಗೋರಿಗೆ. ಅದಕ್ಕೆ ನೀವು ನಿಮ್ಮ ವೈಬ್ರೇಷನ್ನ ಮೊದಲು ಫೀಲ್ ಮಾಡೋಕ್ಕೆ ಶುರು ಮಾಡಿ. ಆವಾಗ ಬೇರೆಯವ್ರ ವೈಬ್ರೇಷನ್ ತಿಳ್ಕೊಳ್ಬೋದು. ಆಗ ನೀವು ಬೇಗ ಇನ್ಫ್ಲೂಯೆನ್ಸ್ ಆಗೋದಿಲ್ಲ. ನೀವು ಆವಾಗಲೂ ಪ್ರೊಟೆಕ್ಟ್ ಮಾಡ್ಕೊಳ್ತೀರಾ ನಿಮ್ಮನ್ನು. ನಿಮ್ಮ ವೈಬ್ರೇಷನ್ ನಿಮಗೆ ಗೊತ್ತಿರಬೇಕು, ನೀವು ಯಾವ ವೈಬ್ರೇಷನಲ್ಲಿ ನೀವಿದ್ದೀರಾ ಅಂತ. ಪ್ರತಿಯೊಬ್ಬರಿಗೂ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಅಂತಾರೆ, ಒಂದು ಎನರ್ಜಿ ಫೀಲ್ಡ್ ಇದೆ, ಪ್ರತಿಯೊಬ್ಬರಿಗೂ ಇದೆ. ಅದು ನಿಮ್ಗೆ ಕಾಣಲ್ಲ, ಬಟ್ ಇದೆ, ಎಲ್ಲರಿಗೂ ಇದೆ, ಎನರ್ಜಿ ಫೀಲ್ಡ್ ಇದೆ. ಅದನ್ನು ಆರಾ ಅಂತ ಹೇಳ್ತಾರೆ. ಒಂದು ಪ್ರಭಾವಳಿ ಥರ ನಮ್ಮ ಸುತ್ತ ನಮ್ಮದೇ ಒಂದು ಫೀಲ್ಡ್ ಇದೆ. ಅದರಲ್ಲಿ ಯಾವಾಗಲೂ ಕೂಡ ನಮ್ಮ ಆಲೋಚನೆಗಳು ಏನಿದೆ, ಅದರ ವೈಬ್ರೇಷನ್ ಏನಿದೆ, ಆ ಫೀಲ್ಡಲ್ಲಿ ಗೊತ್ತಾಗುತ್ತೆ. ಅಂದರೆ ಅದರ ಸ್ವಭಾವ, ಆ ವೈಬ್ರೇಷನ್ ಫೀಲ್ಡ್ ಹೇಗಿರುತ್ತೆ, ಅವರ ಕಾನ್ಷಿಯಸ್ನೆಸ್ಸಲ್ಲಿ ಬೆಳ್ಳಗಿರುತ್ತೆ. ಅದರ ಒಂದು ಬಣ್ಣ ಬಿಳಿ ಬಣ್ಣದ್ದು ಎಲ್ಲ ಸುತ್ತಾ ಇರೋ ಅವರ. ಆದರೆ ನಮ್ಮ ವೈಬ್ರೇಷನ್ನಲ್ಲಿ ನೆಗೆಟಿವ್ ವೈಬ್ರೇಷನ್ ಇದ್ದರೆ, ಲೋ ಫೀಲಿಂಗ್ ಇದ್ದರೆ, ಫ್ರೀಕ್ವೆನ್ಸಿ ಕಮ್ಮಿ ಇದ್ದರೆ, ಸ್ವಾರ್ಥ ಇದ್ದರೆ, ಕಾಮಕ್ರೋಧಾದಿಗಳಿದ್ದರೆ, ಅದಕ್ಕೆ ತಕ್ಕಂತಹ ಒಂದು ಎಮೋಷನ್ನು, ಅದರ ವೈಬ್ರೇಷನ್ನು ಅದರಲ್ಲಿ ಕಾಣಿಸುತ್ತೆ. ಅದರಲ್ಲಿ ಕಲೆಗಳು ಕಾಣಿಸುತ್ತೆ, ಸ್ಟೇನ್ಸ್ ಕಾಣುತ್ತೆ. ನೀವೇನು ಅಂದ್ಕೊಂಡ್ಬಿಡ್ತೀರಾ, ಆ ಕಲೆಗಳನ್ನು ನೋಡಿ ನಿಮ್ಮ ಆ ಬಣ್ಣ ಅಂದ್ಕೊಳ್ತೀರಾ. ಅದು ತಮಸಿಕ್ ಕ್ವಾಲಿಟಿ ಇದ್ದರೆ ನೀಲಿ ಕರಿ ಚುಕ್ಕೆಗಳು ಬಣ್ಣಗಳು ಕಾಣುತ್ತೆ ಆರಾನಲ್ಲಿ. ಕೂತಿದ್ರೆ ಕಣ್ಣು ಮುಚ್ಕೊಂಡು ನಿಮ್ಮ ಆರ ನೀವು ನೋಡ್ಬೋದು, ಸ್ವಲ್ಪ ಸೂಕ್ಷ್ಮವಾದರೆ ನೋಡ್ಬೋದು. ನಿಮ್ಮ ಸುತ್ತ ಇದೆ ಅದು, ಆ ಪರಿಧಿ ಇದೆ. ನೀವು ಒಂದು ಪರಿಧಿಯಲ್ಲೇ ಇದ್ದೀರಾ. ನಿಮ್ಮಲ್ಲಿ ರಜಸಿಕ್ ಕ್ವಾಲಿಟಿ ಇದ್ದರೆ ಬಣ್ಣ ಬದಲಾಗತ್ತೆ. ಒಂದೊಂದು ಫೀಲಿಂಗ್ಗೆ ಒಂದೊಂದು ಬಣ್ಣ ಇದೆ. ಆ ಬಣ್ಣ ನಿಮ್ಮ ಬಣ್ಣ ನೀವು ನೋಡ್ಕೊಳ್ಬಹುದು. ಆದರೆ ನೀವು ಅದನ್ನು ನೋಡಿ ನನ್ನ ಸ್ವಭಾವನೇ ಅದು ಅಂತ ಅಂದ್ಕೊಳ್ಳೋದು ಮಾಯಿ. ನಾನು ಇರಿಟೇಷನ್ ನನ್ನ ಸ್ವಭಾವ, ಕೋಪ ಬರೋದು ನನ್ನ ಸ್ವಭಾವ, ಅಪ್ಸೆಟ್ ಆಗೋದು ನನ್ನ ಸ್ವಭಾವ, ಎಲ್ಲ ನನ್ನ ಸ್ವಭಾವ ಅಂದ್ಕೊಂಡ್ಬಿಡ್ತೀರ. ಖಂಡಿತ ಅದು ನಿಮ್ಮ ಸ್ವಭಾವ ಅಲ್ಲ. ಧ್ಯಾನ ಮಾಡಿದ್ರೆ ಈ ಕಲೆಗಳನ್ನೆಲ್ಲ ತೆಗಿಬಹುದು, ಇರೇಸ್ ಮಾಡಬಹುದು, ಡಿಲೀಟ್ ಮಾಡಬಹುದು, ಅಳಿಸಬಹುದು. ಕರ್ಮ ಕಳೆಯೋದು ಅಂದರೆ ಏನು? ಕೂತ್ಕೊಂಡು ನಿಮ್ಮ ಮನಸ್ಸಿನಲ್ಲಿರೋ ಕೆಟ್ಟ ಆಲೋಚನೆಗಳನ್ನೆಲ್ಲ ತೆಗೆದುಹಾಕಬಹುದು. ಒಳ್ಳೆ ವೈಬ್ರೇಷನ್ನ ಕ್ರಿಯೇಟ್ ಮಾಡ್ಕೋಬೇಕು. ನಿಮ್ಮ ಸುತ್ತ ಒಂದು ವೈಟ್ ಆರಾ ಕ್ರಿಯೇಟ್ ಮಾಡ್ಕೋಬೋದು. ನಿಮಗೆ ಸೂಕ್ಷ್ಮವಾಗಿ ಬೇರೆಯವ್ರ ವೈಬ್ರೇಷನ್ ಗೊತ್ತಾಗುತ್ತೆ, ಬೇರೆಯವ್ರ ವೈಬ್ಸ್ ಗೊತ್ತಾಗುತ್ತೆ. ಅದು ನಿಮ್ಮಲ್ಲಿ ಹೇಗೆ ಪರಿಣಾಮ ಆಗ್ತಾ ಇದೆ ಅಂತ. ನಿಮ್ಮಲ್ಲಿ ಕೋಪ ತಾಪ ಜಾಸ್ತಿ ಇದೆ, ಅಂಥವ್ರ ಜೊತೆ ಇದ್ದರೆ ಬೇಗ ಕೋಪ ಬರುತ್ತೆ. ನೀವು ಹೇಳ್ತೀರಾ, ನನಗೆ ನಂದು ಜಮಿನಿ, ನಂದು ಜೂನಲ್ಲಿ ನಾನು ಈ ಥರ ಇರೋದು ನನ್ನ ಸ್ವಭಾವ, ಅದು ಹೇಳಿದೆ, ಫಾರ್ಚೂನ್ನಲ್ಲಿ ಹೀಗೆ ಹೇಳಿದೆ, ನನಗಿವಾಗ ಈ ಸತಿ ನನ್ನ ಸ್ವಭಾವನೇ ಅದು ಅಂತ ಮಾಡ್ಕೊಂಡ್ಬಿಟ್ಟಿದ್ದೀರಾ. ನಿಮ್ಮ ಸ್ವಭಾವನೇ ಅದು ಒಂದು ಮಾಡ್ಕೊಂಡ್ಬಿಟ್ಟಿದ್ದೀರಾ. ಖಂಡಿತ ನಿಮ್ಮ ಸ್ವಭಾವ ಅಲ್ಲ ಅದು. ನಮ್ಮ ತಂದೆ ತಾಯಿಗಳು ಅದೇ ಥರ ಸ್ವಲ್ಪ ಕೋಪ, ಇವ್ರ ತಂದೆಗೆ ಕೋಪ ಜಾಸ್ತಿ, ಇದಕ್ಕೆ ಕೋಪ ಬಂದಿದೆ, ಅದು ನಿಮ್ಮ ಸ್ವಭಾವ ಆಗ್ಬಿಟ್ಟಿದೆ ಇವಾಗ. ಅದು ಬಂದಿರಬಹುದು, ಆದರೆ ನಿಮ್ಮ ಕೈನಲ್ಲಿದೆ. ನಿಮ್ಮ ಸ್ವಭಾವವನ್ನು ತಿದ್ದುಕೊಳ್ಳೋದು, ಸರಿಪಡಿಸ್ಕೊಳ್ಳೋದು, ನಿಮಗೆ ಬೇಕಾದಂಗೆ ಮಾಡಿಕೊಳ್ಳೋದು ನಿಮ್ಮ ಕೈನಲ್ಲೇ ಇದೆ. ನಾವು ಯಾರನ್ನೂ ಪರಿವರ್ತನೆ ಮಾಡೋದು ಬೇಕಿಲ್ಲ. ನಮ್ಮನ್ನು ನಾವು ಪರಿವರ್ತನೆ ಮಾಡಿಕೊಳ್ಳದೇ ಇದ್ದರೆ ಅದಕ್ಕಿಂತ ಬೇರೆ ಮೋಸ ಇಲ್ಲ. ಯಾರೂ ನಮ್ಮ ಮಾತು ಕೇಳಬೇಕಾಗಿಲ್ಲ, ಕೇಳೋಕ್ಕಾಗಲ್ಲ. ಯಾವುದೂ ನಮ್ಮಂತೆ ಪ್ರಪಂಚದಲ್ಲಿ ನಡೆಯೋದು ಬೇಕಿಲ್ಲ. ಅಟ್ಲೀಸ್ಟ್ ನನಗೇನು ಬೇಕು ಅನ್ನೋದು ನನ್ನ ಮನಸ್ಸಿನಲ್ಲಿ ಆ ಮನಸ್ಸು ಅನ್ನೋದು ಕೇಳಬೇಕಲ್ವಾ. ಅಟ್ಲೀಸ್ಟ್ ಯಾರೂ ಕೇಳದೇ ಇದ್ದರೆ ಬೇಡ. ನನಗೇನು ಬೇಕು ಅನ್ನೋದು ನನ್ನ ಮನಸ್ಸಿನಲ್ಲಿ ಏನು ನಡೀತಾ ಇದೆ ನನಗೆ ಗೊತ್ತಾಗಬೇಕಲ್ವ. ಈ ಒಂದು ಕ್ಲೋಸ್ ರಿಲೇಷನ್ಶಿಪ್, ನಮ್ಮ ಎಮೋಷನ್ಸು ನಮ್ಮ ಕಂಟ್ರೋಲ್ನಲ್ಲಿರಬೇಕು. ನಮಗೇನು ಎಮೋಷನ್ಸ್ ಇದೆ ಅದೆಲ್ಲ ನಾವು ಯಾವ ಕಾರಣಕ್ಕೆ ನಾವು ಬೆಳೆಸ್ಕೊಂಡಿದ್ದೀವಿ, ಅದೆಲ್ಲನೂ ಅದನ್ನು ಬಿಡೋಕ್ಕೆ ನನ್ನ ಕೈಲಾಗಬೇಕು. ಬೇಕಾದಾಗ ಬಿಡೋಕ್ಕಾಗಬೇಕು, ಇರೇಸ್ ಮಾಡೋಕ್ಕಾಗಬೇಕು. ಆರನ್ನು ಕ್ಲೀನ್ ಮಾಡ್ಕೊಳ್ಳೋದೇ ಮೆಡಿಟೇಷನ್.
ಪ್ರತಿದಿನ ಸ್ನಾನ ಹೊರಗಡೆ ಮಾಡ್ತೀರಾ ದೇಹಕ್ಕೆ, ಹಾಗೆ ಮೆಡಿಟೇಷನ್ ಮಾಡಿದಾಗ ಆರಾ ಎಲ್ಲ ಕ್ಲೀನ್ ಆಗುತ್ತೆ. ನಿಮ್ಮ ಮನಸ್ಸು ಶುದ್ಧಿ ಆಗ್ತಾ ಆಗ್ತಾ ನಿಮ್ಮ ಐಡಿಯಾಸು, ನಿಮ್ಮ ಐಡಿಯಾಲಜಿ, ನಿಮ್ಮ ಬಿಲೀಫ್ ಸಿಸ್ಟಮ್ನಲ್ಲಿ ಏನೇನು ಇಟ್ಕೊಂಡಿದ್ದೀರೋ, ಏನೇನು ಸೇರ್ಕೊಂಡಿರುತ್ತೋ ಎಲ್ಲನೂ. ಯಾರಾದರೂ ನಮ್ಮ ಎದುರುಗಡೆ ಕೂತ್ಕೊಂಡ್ರೆ ಮೂರಂತೂ ಇರುತ್ತೆ ವೈಬ್ರೇಷನಲ್ಲಿ. ಏನಿರುತ್ತೆ? ಮೆಮೊರಿ ಇರುತ್ತೆ ಯಾವಾಗಲೂ. ಅವ್ರ ಥಾಟ್ ಇರುತ್ತೆ, ಅವ್ರ ಇಂಟೆನ್ಷನ್ ಇರುತ್ತೆ, ಅವ್ರ ಮಾತು ಇನ್ನೂ ಆಡದೇ ಇದ್ದರೂ ಅವ್ರ ಮನಸ್ಸು ಆ ಮಾತು ಕೇಳೋಷ್ಟು ಮಟ್ಟಿಗೆ ಆರಾನಲ್ಲಿ ಇರುತ್ತೆ. ಯು ಕ್ಯಾನ್ ಫೀಲ್ ದೇರ್ ಮೆಮೊರಿ, ವಾಟ್ ಮೆಮೊರಿ ದೇ ಹ್ಯಾವ್. ಬೇಸ್ಡ್ ಆನ್ ದ ಮೆಮೊರಿ ದೇರ್ ಆರ್ ಇಂಟೆನ್ಷನ್ಸ್ ಆರ್ ದೇರ್ ಇಂಟೆನ್ಷನ್. ಅವರ ಒಂದು ಥಾಟ್ ಈಗ ಏನು ಇಮೋಟ್ ಆಗ್ತಾ ಇದೆ ಅವರಿಂದ, ಮತ್ತು ಅವರು ಏನು ಮಾತಾಡ್ತಾರೆ ಇವಾಗ ಅನ್ನೋದು ಕೂಡ ಗೊತ್ತಾಗುತ್ತೆ. ನಿಮ್ಮ ಮೇಲೆ ಅದು ಪರಿಣಾಮ ಬೀರದೇ ಇರೋ ಹಾಗೆ ನೀವು ಮುಂಚೆನೇ ಒಂದು ನಿಮ್ಮ ಪರಿಧಿನ ಶುದ್ಧ ಮಾಡಿಕೊಂಡು ಒಂದು ಶಾಶ್ವತವಾದ ಒಂದು ಪರಿಹಾರ ಹುಡ್ಕೋಬೋದು. ಯಾಕೆಂದರೆ ನಿಮಗೆ ಎಕ್ಸ್ಕ್ಯೂಸ್ ಗೊತ್ತಿದೆ, ಅಪಾಲಜಿ ಗೊತ್ತಿದೆ, ಕ್ಷಮೆ ಗೊತ್ತಿದೆ, ನಿಮಗೆ ಬ್ಲೆಸ್ ಮಾಡೋದು ಗೊತ್ತಿದೆ, ನಿಮಗೆ ಒಳ್ಳೆಯದನ್ನು ಕೊಡೋದು ಗೊತ್ತಿದೆ, ಅವರಿಗೆ ಪ್ರೀತಿ ಕೊಡೋದು ಗೊತ್ತಿದೆ, ನಿಮ್ಮ ಶಾಂತಿ ನಿಮ್ಮಲ್ಲಿದೆ, ಖುಷಿ ನಿಮ್ಮಲ್ಲಿದೆ. ಅದನ್ನು ರೇಡಿಯೇಟ್ ಮಾಡ್ತಾ ಬನ್ನಿ ನೀವು ನಿಮ್ಮ ಆರಾಯಿಂದ. ನಿಮ್ಮಿಂದ ಪಾಸಿಟಿವ್ ವೈಬ್ರೇಷನ್ಗಳು ಹೋಗ್ತಾ ಇರಲಿ. ಅದು ಈ ಯುದ್ಧ ಥರ, ಆ ಥರ ಎಲ್ಲ ಆರೋಸ್ ಬಂದರೆ ಬೇರೆ ಕಡೆಯಿಂದ ನೆಗೆಟಿವ್ ವೈಬ್ರೇಷನ್ನು ಇದು ತಡೆಯುತ್ತೆ. ಶಸ್ತ್ರ ಪ್ರತ್ಯಸ್ತ್ರ ವರ್ಷಿಣಿ ಅಂತ ನಮ್ಮಲ್ಲಿ ಆ ದೇವಿ ಶಕ್ತಿ ಇರೋದರಿಂದ ಅದು ತಡೆಯುತ್ತೆ, ಎಲ್ಲದನ್ನು ನಿಮ್ಮನ್ನು ರಕ್ಷಣೆ ಮಾಡುತ್ತೆ. ಯಾವಾಗಲೂ ನಿಮ್ಮ ಹುಷಾರಿನಲ್ಲಿ ನೀವಿರಬೇಕು. ಯಾರ ವೈಬ್ರೇಷನ್ನು ನೆಗೆಟಿವ್ ವೈಬ್ರೇಷನ್ ನಿಮಗೆ ತಗಲ್ದೇ ಇರೋ ಹಾಗೆ ನಿಮ್ಮಲ್ಲಿ ಪಾಸಿಟಿವ್ ವೈಬ್ರೇಷನ್ ಯಾವಾಗಲೂ ಕೂಡ ಆರಾ ಕ್ಲೀನ್ ಆಗಿದ್ದರೆ ನೀವೆಲ್ಲೆಲ್ಲ ಹೋಗ್ತೀರಾ, ಯು ಆರ್ ರಿಯಲಿ ರೇಡಿಯೇಟಿಂಗ್ ಎನರ್ಜಿ. ವೆರೆವರ್ ಯು ಗೋ, ದ ಪ್ಲೇಸ್ ಬಿಕಮ್ಸ್ ಮೆಡಿಟೇಟಿವ್, ದ ಪೀಪಲ್ ಅರೌಂಡ್ ಯು ಬಿಕಮ್ಸ್ ಮೆಡಿಟೇಟಿವ್. ದೇರ್ ಕಂಪ್ಲೀಟ್ಲಿ ನಿಮ್ಮ ಜೊತೇಲಿ ಇರೋ ಅಷ್ಟಾದ್ರೂ ಅವ್ರು ಒಳ್ಳೆ ಆಲೋಚನೆ ಮಾಡ್ತಾರೆ. ಅವ್ರ ಕೆಟ್ಟ ಆಲೋಚನೆ ಬರ್ತಿರುತ್ತೆ, ಬಹಳ ಕಷ್ಟ ಆಗ್ತಿರುತ್ತೆ ಅವ್ರಿಗೆ. ನಿಮಗೆ ಅದು ವಾಪಸ್ ಕೊಡೋಕ್ಕಾಗಲ್ಲ ಅವ್ರ ಕೈನಲ್ಲಿ. ದೇ ಬಿಕಮ್ ವೀಕ್, ಯು ಬಿಕಮ್ ಸ್ಟ್ರಾಂಗ್, ಬಿಕಾಸ್ ಯು ಹ್ಯಾವ್ ದ ಡಿವೈನ್ ಕ್ವಾಲಿಟಿ, ಡಿವೈನ್ ಆರಾ ಅರೌಂಡ್ ಯು. ಅಂಗುಲಿ ಮಾಲ 10 ಕಿಲೋಮೀಟರ್ ದೂರದಲ್ಲಿದ್ದರೂ ಕೂಡ ಅವನು ಪರಿವರ್ತನೆ ಆಗಿಬಿಡ್ತಾನೆ ಬುದ್ಧನ ಆರಾನಲ್ಲಿ. ಖಂಡಿತ ಸಾಧ್ಯ ಇದೆ. ಕ್ರಿಯೇಟ್ ಎ ಗುಡ್ ಆರಾ, ಗುಡ್ ವೈಬ್ರೇಷನ್ ವೇರೆವರ್ ಯು ಆರ್. ಮನೆಯಲ್ಲೂ ಅಷ್ಟೇ ಮೆಡಿಟೇಷನ್ ಮಾಡೋದ್ರಿಂದ ಒಳ್ಳೆ ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ. ಎಲ್ಲಿ ಹೋಗ್ತಿರೋ ಅಲ್ಲಿ ವೈಬ್ರೇಷನ್ ಕ್ರಿಯೇಟ್ ಮಾಡಿ. ಎನರ್ಜಿ ಫೀಲ್ಡ್ನ ನೀವು ಚೆನ್ನಾಗಿ ಎನರ್ಜಿ ಫೀಲ್ಡ್ ಕ್ರಿಯೇಟ್ ಮಾಡಬೇಕು. ಅದು ಎಕ್ಸ್ಪ್ಯಾಂಡ್ ಆಗ್ತಾ ಇರಬೇಕು, ದೊಡ್ಡದಾಗ್ತಾ ಇರಬೇಕು. ಆವಾಗಲೇ ಹೆಚ್ಚೆಚ್ಚು ನಿಮ್ಮಲ್ಲಿ ಆ ಒಂದು ಪಾಸಿಟಿವ್ ಎನರ್ಜಿ, ಪೀಸ್, ಲವ್, ಬ್ಲೆಸ್ ಎಲ್ಲ ಆ ವೈಬ್ರೇಷನ್ನಲ್ಲಿ ತುಂಬಿಕೊಳ್ಳುತ್ತೆ. ಚೆನ್ನಾಗಿರುತ್ತೆ. ಇದು ಅನುಭವ ಮಾಡಬೇಕು. ಇದು ಈಸ್ ಕಾಲ್ಡ್ ಸ್ಪಿರಿಚುಯಾಲಿಟಿ. ಇದು ಇನ್ನೇನಿಲ್ಲ.